ಸಮಾಜ ವಿಜ್ಞಾನ 8ನೆಯ ತರಗತಿ ಭಾಗ 1 ಇತಿಹಾಸ ಅಧ್ಯಾಯ 6 ಜೈನ್ ಮತ್ತು ಬೌದ್ಧ ಧರ್ಮಗಳು. ಅಭ್ಯಾಸಗಳು: ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರಗಳು ಧ್ವನಿ ನಿರೂಪಣೆಯೊಂದಿಗೆ. ಅಭ್ಯಾಸಗಳು: 1. ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಫಸ್ಟ್, ಜೈನರ ಮೊದಲ ತೀರ್ಥಂಕರ ಋಷಭನಾಥ ಅಥವಾ ಆದಿನಾಥ. 2. ವರ್ಧಮಾನನು ಜನಿಸಿದ ಸ್ಥಳ ವೈಶಾಲಿ ರಾಜ್ಯದ ಕುಂಡಲವನ ಗ್ರಾಮ. 3. ಮಹಾವೀರನು ತನ್ನ 42ನೆಯ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನ ಕೇವಲಿನ್ ನಾಲೆಜ್ ಪಡೆದನು. 4. ಮಹಾವೀರನು ತನ್ನ 72ನೆಯ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿ ಎಂಬಲ್ಲಿ ನಿರ್ವಾಣ ಹೊಂದಿದನು. 5. ಗೌತಮ್ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. 6. ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಸಾರನಾಥದ ಜಿಂಕೆಯ ವನದಲ್ಲಿ ಮಾಡಿದನು. 7. ಬುದ್ಧನ ಮೊದಲ ಬೋಧನೆಯನ್ನು ಧರ್ಮಚಕ್ರ ಪರಿವರ್ತನೆ ಎಂದು ಕರೆಯಲಾಗಿದೆ. 8. ಭಾರತದ ಮೇಲೆ ದಾಳಿ ನಡೆಸಿದ ಮೆಸಡೋನಿಯಾದ ದೊರೆ ಅಲೆಕ್ಸಾಂಡರ್ ದಿ ಗ್ರೇಟ್. ಮುಖ್ಯ ಪ್ರಶ್ನೆ ಸಂಖ್ಯೆ 2 ಸಂಕ್ಷಿಪ್ತವಾಗಿ ಉತ್ತರಿಸಿ. 9. ಮಹಾವೀರನು ಬೋಧಿಸಿದ ಪಂಚ ಪ್ರತಿಜ್ಞೆಗಳು ಮತ್ತು ತ್ರಿರತ್ನಗಳನ್ನು ತಿಳಿಸಿ. ಉತ್ತರ: ಪ್ರಥಮವಾಗಿ ಪಂಚ ಪ್ರತಿಜ್ಞೆಗಳು: ಅಹಿಂಸೆ, ಸತ್ಯ, ಆಸ್ಥೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ತ್ರಿರತ್ನಗಳು: ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚರಿತ್ರೆ. ಪ್ರಶ್ನೆ ಸಂಖ್ಯೆ 10 ಜೈನರ ಪಂಗಡಗಳನ್ನು ಹೆಸರಿಸಿ. ಜೈನರಲ್ಲಿ ಶ್ವೇತಾಂಬರ ಹಾಗೂ ದಿಗಂಬರರೆಂಬ 2 ಮುಖ್ಯ ಪಂಗಡಗಳಿವೆ. ಶ್ವೇತ ಬಟ್ಟೆಯನ್ನು ಧರಿಸುವವರಿಗೆ ಶ್ವೇತಾಂಬರ ಮತ್ತು ಉಡುಪನ್ನೇ ಧರಿಸಿದವರಿಗೆ ದಿಗಂಬರ ಮುನಿಗಳು ಅಥವಾ ಅನುಯಾಯಿಗಳು. ಪ್ರಶ್ನೆ ಸಂಖ್ಯೆ 11 ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳು ಯಾವುವು? ಉತ್ತರ: ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಕೂಡಿದೆ. 2. ಆಸೆಯೇ ಈ ದುಃಖಕ್ಕೆ ಮೂಲ ಕಾರಣ. ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ. ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತ ಸಾಧ್ಯ. ಪ್ರಶ್ನೆ ಸಂಖ್ಯೆ 12 ಮಾಧ್ಯಮ ಪಥ ಎಂದರೇನು? ಆಸೆಯ ವಿಮುಕ್ತಿಗಾಗಿ ಅಷ್ಟಾಂಗಿಕ ಮಾರ್ಗವನ್ನು ಬುದ್ಧನು ಬೋಧಿಸಿದನು. ಇದನ್ನು ಮಾಧ್ಯಮ ಪಥ ಎಂದು ಕರೆಯುವರು. ಪ್ರಶ್ನೆ ಸಂಖ್ಯೆ 13 ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳು ಯಾವುವು? ಉತ್ತರ: ಅಷ್ಟಾಂಗ ಮಾರ್ಗಗಳು ಈ ಕೆಳಗಿನಂತಿವೆ: ಒಳ್ಳೆಯ ನಡತೆ, ಒಳ್ಳೆಯ ಮಾತು, ಒಳ್ಳೆಯ ನೋಟ, ಒಳ್ಳೆಯ ಬದುಕು, ಒಳ್ಳೆಯ ಪ್ರಯತ್ನ, ಒಳ್ಳೆಯ ನೆನಪು, ಒಳ್ಳೆಯ ನಿರ್ಧಾರ, ಒಳ್ಳೆಯ ಚಿಂತನೆ. 14 ತ್ರಿಪಿಟಕಗಳು ಬಗ್ಗೆ ಟಿಪ್ಪಣಿ ಬರೆಯಿರಿ. ಉತ್ತರ: ಬುದ್ಧನ ಮರಣದ ನಂತರ ಅವನ ಅನುಯಾಯಿಗಳು ಬುದ್ಧನ ಬೋಧನೆ ಹಾಗೂ ಸಂಪ್ರದಾಯಗಳನ್ನು ತ್ರಿಪಿಟಕಗಳಲ್ಲಿ ಕ್ರೋಢೀಕರಿಸಿದರು. ಇವು ವಿನಯ, ಸುತ್ತ ಹಾಗೂ ಅಭಿಧಮ್ಮ ಪೀಠಕವೆಂದು ಕರೆಯಲ್ಪಟ್ಟಿವೆ. ಇವುಗಳನ್ನೇ ತ್ರಿಪಿಟಕಗಳೆಂದು ಕರೆಯುವರು.